ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವಾಗ ಪ್ರೆಸೆಂಟ್ ಎಲ್ಲಿದ್ದೀವಪ್ಪ ಅಂತಂದರೆ ಯಾದಗಿರಿ ರೈಲ್ವೆ ಸ್ಟೇಷನ್ದಾಗ ಇದ್ದೀವಿ. ಯಾಕಪ್ಪ ಅಂದರೆ ನಾವೊಂದು ಟೀಮ್ ಮಾಡ್ಕೊಂಡು ಪ್ರಯಾಗ್ರಾಜ್ಗೆ ಹೊಂಟೀವಿ. ಟೈಮ್ ಇವಾಗ 11:14 ಆಗ್ಯದ. ಜೊತೆಗೆ ಟ್ರೈನ್ ಬರಬೇಕಾಗಿತ್ತು, ಏನು ಡಿಲೇ ಆಗಿ ಇನ್ನೂ ಬಂದಿಲ್ಲ. ಇನ್ನೂ ರಾಯಚೂರಲ್ಲೇ ಅದ. ಆಲ್ರೆಡಿ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡಕತ್ತೀವಿ. ಯಾರ್ಯಾರು ಹೊಂಟಿವಪ್ಪ ಅಂತಂದರೆ ನಾನು, ಸುಜೇಂದ್ರ ಬ್ಲಾಗ್ಸ್ ಮತ್ತು ಸಂಚಾರಿ ಸತೀಶ್, ಅಶೋಕ್ ಅಂತ 4 ಜನ ಹೊಂಟೀವಿ. ಇನ್ನು ಸುಜೇಂದ್ರ ಅಣ್ಣ ಕೂಡ ಬಂದಿಲ್ಲ. ನಾನು ಮತ್ತು ಒಬ್ಬ ಅಶೋಕ್ ಅಣ್ಣ ಅಂತಿದ್ದಾರೆ, ಅವರಿಬ್ಬರು ಬಂದು ವೇಟ್ ಮಾಡಕತ್ತೀವಿ ಇಲ್ಲಿ. ಇನ್ನೊಬ್ಬರು ಸಂಚಾರಿ ಸತೀಶ್ ಅಂತ ಹೇಳಿದ್ನಲ್ಲ, ಅವರು ಡೈರೆಕ್ಟ್ ಬೆಂಗಳೂರಿಂದ ಹತ್ತಿದ್ದಾರೆ ಟ್ರೈನ್ನ. ಇವಾಗ ನಾವು ಇಲ್ಲಿಂದ ಹತ್ತಬೇಕು ಯಾದಗಿರಿಯಿಂದ. ಈ ಮಹಾ ಕುಂಭಮೇಳ ಅನ್ನೋದು 144 ವರ್ಷಕ್ಕೊಮ್ಮೆ ಮಾತ್ರ ಬರ್ತದ. ಅದು ನಾವು ಹುಟ್ಟಿದಾಗ ಬಂದದ ಅನ್ಕೋಬೇಕು. ಅಂದ್ರೆ ನಾವು ಹುಟ್ಟಿ 20 ವರ್ಷ ಮ್ಯಾಗ ಐತಿ ಬಿಡ್ರಿ. ಹಂಗಾಗಿ ನಾ ಇದ್ರನ್ನ ಉಪಯೋಗಿಸಕತ್ತೀನಿ. ಇವಾಗ ನಾನು ಒಂದು ವೇಳೆ ಮುಂದೆ ಮದುವೆಯಾಗಿ ನನ್ನ ಮಕ್ಕಳು ಹುಟ್ಟಿದಂದ್ರೆ ನನ್ನ ಮಕ್ಳಿಗೆ ಕೂಡ ಈ ಚಾನ್ಸ್ ಸಿಗಲ್ಲ. ನಾವಿವಾಗ ಯಾದಗಿರಿಯಿಂದ ಪ್ರಯಾಗ್ರಾಜ್ಗೆ ತಲುಪಬೇಕಂದ್ರೆ ಟ್ರೈನಲ್ಲಿ 30 ಅವರ್ ಅಂದ್ರೆ 30 ತಾಸು ಜರ್ನಿ ಮಾಡ್ಬೇಕಾಗ್ತದ. ಅಂದ್ರೆ ಈ ವ್ಲಾಗ್ ಎಲ್ಲ ಟ್ರೈನಲ್ಲಿ ಮುಗ್ದೋಗುತ್ತಾ. ನಾನು ಒಂಥರ ಎಪಿಸೋಡ್ ರೂಪದಲ್ಲಿ ಮಾಡ್ಬೇಕಂತ ಮಾಡೀನಿ ವ್ಲಾಗ್ಸ್ ಎಲ್ಲ. ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂದರೆ SD ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ 914 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನು 86 ಜನ ಸಬ್ಸ್ಕ್ರೈಬರ್ಸ್ ಆದ್ರೆ 1000 ಜನ ಸಬ್ಸ್ಕ್ರೈಬರ್ಸ್ ನಾವು ಕಂಪ್ಲೀಟ್ ಮಾಡ್ತೀವಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅರ್ಧ ತಾಸು ಲೇಟ್ ಆದ್ಮೇಲೆ ಟ್ರೈನ್ ಬಂದ ನೋಡ್ರಿ. ಅಂದ್ರೆ ಅಷ್ಟೊತ್ತಿಗೆ ಹುಟ್ಟಿರ್ತವದಿಲ್ಲ ಅವಲ್ಲಿ. DC ಎಲ್ಲರೂ ಟಿಕೆಟ್ ಚೆಕ್ ಮಾಡಕತ್ತಾರ. ನಾವು ಟ್ರೈನ್ ಏರಿಗೆ ಇವಾಗ 1/2 ಅವರ್ ಆಯ್ತು. ಎಲ್ಲರೂ ಮಕ್ಕಂಡ್ರ, ಅದಕ್ಕೆ ಸ್ಲೋ ಆಗಿ ಮಾತಾಡಕತ್ತೀನಿ, ಡಿಸ್ಟರ್ಬ್ ಆಗಬಾರ್ದಂದು ಎಲ್ರಿಗೆ. ಇದ್ರಾಗ ಚಿತ್ರಾನ್ನ ಮತ್ತು ಮಾನಿಕಾರ ಅದ. ಇದ್ರನ್ನ ಸಂಚಾರಿ ಸತೀಶ್ ಕೊಡಕ್ಕೆ ಹೊಂಟೀವಿ. ಅವರು ಜನರಲ್ ಡಬ್ಬಿದಾಗಾರ, ನಾವು ಸ್ಲಿಪ್ಪರ್ ತೆಗಿತೀವಿ. ಹಂಗಾಗಿ ಇವು ಟೋಟಲ್ 13 ಬೋಗಿಗಳು ದಾಟಿಕೊಂಡು ಹೋಗ್ಬೇಕು. ಆವಾಗ ನಮಗೆ ಸಂಚಾರಿ ಸತೀಶ್ ಅವ್ರು ಸಿಗ್ತಾರೆ. ಅಲ್ಲಿ ಗಂಟೆ ಸಿಗಲ್ಲ. छत्रपति शिवाजी महाराज ಒಟ್ಟಿಗೆ ಇವಾಗ ಇವು ಟ್ರೈನ್ ಎಷ್ಟೊತ್ತಿನ ಕೊಡ್ತಾ ಗೊತ್ತಿಲ್ಲ. ಏರ್ಬೇಕು ಇವಾಗ. ನಮ್ಮ ಕೋಚ್ಗೆ ಹೋಗ್ಬೇಕು. ನಮ್ಮ ಕೋಚ್ ಗಂಟೆ ಹೋಗಕ್ಕಾಗಲಿಲ್ಲ ಅಂದ್ರೆ ಇಲ್ಲಿ ಯಾವ್ದಾನ AC ಡಬ್ಬಿಗೇರಿ ಅಲ್ಲಿ ಗಂಟೆ ನಡ್ಕೊಂಡು ಹೋಗ್ಬೇಕು ಒಳಗಡೆಯಿಂದಾನೆ. ಕಾಣಬಲ್ಲ ಅನ್ಸುತ್ತೆ, ಏನಿಲ್ಲ ನೋಡಿ. ಇದು AC ಕಂಪಾರ್ಟ್ಮೆಂಟ್ ನೋಡ್ರಿ. ಫುಲ್ ಸೈಲೆಂಟ್ ಐತೆ. ಎಲ್ಲರೂ ಮಲ್ಕೊಂಬಿಟ್ರೆ ಟೈಮ್ ಎಷ್ಟಾಗ್ಯದಪ್ಪ ಅಂತಂದ್ರೆ ಇವಾಗ ಟೈಮ್ ಎಲ್ಲ ಇದ್ರೆ ಟೈಮ್ 9:36 ಆಗೈತೆ ಬೆಳಗ್ಗೆ. ಇನ್ನು ಟ್ರೈನ್ದಾಗಿದ್ದೀವಿ. ನೆಕ್ಸ್ಟ್ ಸ್ಟಾಪ್ ಇವು ಕೋಪರ್ಗಾನ್ ಅಂತ. ಊಟ ಮಾಡೋಕ್ಕೆಲ್ಲ ರೆಡಿ ಮಾಡಿಕತ್ತೀವಿ. ಸುಜೇಂದ್ರಣ್ಣ ಇಲ್ಲೇ ಅಣ್ಣ ಕಾಣಕತ್ತಾನ. ಕಾಣಕತ್ತ. ಮತ್ತು ಅಶೋಕ್ ಅಣ್ಣ ಇಲ್ಲಿ, ಮತ್ತು ನಾನು. ಸಂಚಾರಿ ಸತೀಶ್ ಅವ್ರು ಇನ್ನು ಜನರಲ್ದಾಗಾರ, ಆಮೇಲೆ ಬರ್ತಾರ ಅವ್ರು. ಇವಾಗ ಏನನ್ನಪ್ಪ ಅಂತಂದ್ರೆ ಇಲ್ಲಿ ಚಪಾತಿ, ಶೇಂಗಿನ ಪುಡಿ, ಮತ್ತು ಅಲ್ಲಿ ಮೊಟ್ಟೆ ಚಟ್ನಿ ಐತಿ. ಬೆಳಗ್ಗೆ ಊಟ ಅದೇ. ಇವಾಗ ನಾಷ್ಟ ಪೇಸ್ಟ್ ಏನಿಲ್ಲ, ಊಟನೇ ಇವಾಗ ನಾಷ್ಟ ಆಗ್ಯದ ಅಷ್ಟೇ.
ನೀವು ಅನ್ಕೊಂಡಾಗ ಅಷ್ಟೊಂದು ರಶ್ ಏನಿಲ್ಲ, ಎಲ್ಲ ಫ್ರೀ ಐತಿ. ಅವ್ರ ಜಾಗಕ್ಕೆ ಅವ್ರು ಕುಂತ್ಕೊಂಡು ಕಿಸ್ಕೊಂಡ್ರ. ಏನು ರೆಡ್ ಕಾಣಕತ್ತ ನೋಡಿ, ಟಮಾಟಿ ಚಟ್ನಿ ಎಷ್ಟು ರೆಡ್ ಕಾಣಕತ್ತ ಅಂದೆ. ಸವಿ ತುಪ್ಪ ಸವಿ ಟಮಾಟಿ ಚಟ್ನಿ ಅನ್ಬೇಕು. ಇವಾಗ ನಿಮ್ದು ಸ್ವಲ್ಪ ಹಾಕೊಂಡ್ಬಿಡಂಗೆ ಕಾಂಬಿನೇಷನ್ ನೋಡ್ರಿ ಇವಾಗ ಹೆಂಗಿರ್ತದ. ಬೊಂಬಾಟಾಗಿದೆ ಹೆಂಗದಣ್ಣ? ಸೂಪರ್. ನಾವಿವಾಗ ಪ್ರೆಸೆಂಟ್ ಖಾಂಡ್ವಾ ಜಂಕ್ಷನ್ ದಾಗಿದ್ದೀವಿ. ಈ ಜಂಕ್ಷನ್ ಎಲ್ಲಿ ಬರ್ತದಪ್ಪ ಅಂತಂದ್ರ ಮಧ್ಯಪ್ರದೇಶ್ ಒಳಗ್ ಬರುತ್ತ. ಇಲ್ಲಿಂದ ಪ್ರಯಾಗ್ರಾಜ್ 787 ಕಿಲೋಮೀಟರ್. ಅಂಡ್ ನಾವು ಬಂದಿರೋದು ಇದೇ ಟ್ರೈನ್ ನೋಡ್ರಿ, ವಾರಣಾಸಿ ಎಕ್ಸ್ಪ್ರೆಸ್. ನೀವು ಅನ್ಕೊಂಡಿರೋಷ್ಟು ರಶ್ ಏನಿಲ್ಲ, ಟ್ರೈನು ಆರಾಮಾಗಿ ಬರ್ಬೋದು. ನೀವು ಒಂದ್ ವೇಳೆ ಬರ್ಬೇಕು ಅನ್ಕೊಂಡಿದ್ರ ಬರ್ರಿ. ಇಲ್ಲಿ ಮಿನಿ ಬ್ಲಾಗಿಗೆ 5,000 ಕೊಡ್ಬೇಕಂದ್ರ ಆಕತ್ತಿಲ್ಲ, ಯಾಕಪ್ಪ ಅಂದ್ರ ಫುಲ್ಲು ಎಲ್ಲ ಡಿಸ್ಟರ್ಬೆನ್ಸ್ ಅನ್ಸಕತ್ತದ, ಹಂಗಾಗಿ ಕೊಡಕ್ ಆಗವಲ್ದು. ಈ ಕಡೆ ಬಂದಿವಿ ಬರೀ ಈ ತರ ಖಜೂರಿ ಆತರ ಎಲ್ಲ ಮಾರಕತ್ತಾರ, ವಡಪ. ಈ ಕಡೆ ಬೆಳಗ್ಗೆ ಕೂಡ ನಾಷ್ಟ ಏನಿಲ್ಲ, ಇಲ್ಲಿ ಇಡ್ಲಿ ವಡ ಏನಿಲ್ಲ, ಬರೀ ವಡಪ ಎಲ್ಲ ತಿನ್ನಕತ್ತಾರ. ವಡಪನೇ ಈ ಕಡೆ ನಾಷ್ಟ ಮಾಡಿಬಿಟ್ರ ಎಲ್ರಿ. ನೀವು ನೋಡಿದ್ರೆ ಟ್ರೈನ್ ಅಲ್ಲಿ ಅಷ್ಟೊಂದೇನ್ ರಶ್ ಇಲ್ಲ ನೋಡ್ರಿ, ಎಲ್ರ ಅವ್ರ ಸೀಟಿಗೆ ಕುಂತ್ಕೊಂಡ್ರ. ನಾವು ಪ್ರಯಾಗ್ರಾಜ್ಗೆ ನಾಳೆ ಬೆಳಗ್ಗೆ 6 ಗಂಟೆಗೆ ಇರ್ತೇವೆ. ಟೈಮ್ ಸಾಯಂಕಾಲ 5:30 ಆಗ್ಯದ. ಟೈಮ್ ಇವಾಗ 8:30 ಆಗ್ಯದ. ನಾವು ಇವಾಗ ಇಟಾಚಿ ಜಂಕ್ಷನ್ ಜಸ್ಟ್ ಕ್ರಾಸ್ ಮಾಡಿದ್ವಿ. ನಾವು ಫಸ್ಟ್ ಪ್ರಯಾಗ್ರಾಜ್ಗೆ ಹೋಗ್ಬೇಕಂತ ಹೇಳಿದ್ರಲ್ಲ, ಅದು ಸ್ವಲ್ಪ ಪ್ಲಾನ್ದಾಗ ಸ್ವಲ್ಪ ಚೇಂಜಸ್ ಆಗ್ಯದ. ಫಸ್ಟ್ ವಾರಣಾಸಿ ಹೋಗ್ತೀವಿ, ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮ್ಯಾಗ ಪ್ರಯಾಗ್ರಾಜ್, ಆಮೇಲೆ ಮತ್ತೆ ಅಯೋಧ್ಯೆಗೆ ಹೋಗ್ತೀವಿ ಅಷ್ಟೇ. ಎಲ್ರು ಮಲ್ಕೊಂಡಿರೋ ಸಮಯ ಆಗ್ಯದ, ಎಲ್ರು ಮಲ್ಕೊಂಡ್ರು ಕೂಡ. ಈ ಸೈಡ್ ಮತ್ತೆ ಈ ಸೈಡ್ ಎಲ್ಲ ಕುಂತಾರಲ್ಲ, ಈ ಅಣ್ಣದವರೆಲ್ಲ ಹುಬ್ಳಿ ಧಾರವಾಡದಾರ. ಅಣ್ಣ ಆಯ್ ಮಾಡ್ರಣ್ಣ ಒಂದು. ಮುಖ ಇತ್ರಣ್ಣ. ಇದು ಲಾಸ್ಟ್ ಸ್ಟಾಪ್ ವಾರಣಾಸಿ ಗಂಟ ಅದ ನೋಡ್ರಿ. ಎಲ್ರು ಇಲ್ಲೇ ಪ್ರಯಾಗ್ರಾಜ್ ಗಿಳಕತ್ತಾರ ಎಲ್ರು. ಬಲಗಾಲ ಇಟ್ಟು ಹೇಳ್ದೇನೆ ನಾನಂತ್ರ. ನಾವಿಲ್ಲೇ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿವಿ. ಫ್ರೆಶ್ ಅಪ್ ಅನ್ನಕ್ ಏನಂದ್ರ ಎಲ್ಲ ತಗೊಂಡ್ವಿ, ಬ್ರಷ್ ಎಲ್ಲ ಮಾಡಿವಿ. ನೆಕ್ಸ್ಟ್ ಎಲ್ಲ ಬ್ಯಾಗ್ಗಳ ನೋಡ್ರಿ, ಯೂಸ್ ಎಲ್ಲ ನಮ್ಗೆ. ಅಂಡ್ ಇವಾಗ ನಮ್ಮ ಸಂಚಾರಿ ಸತೀಶ್ ಅವ್ರು ಬಂದಾರ. ನಾವಿವಾಗ ಜಸ್ಟ್ ವಾರಣಾಸಿ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬಂದಾಯ್ತು. ನಾವಿವಾಗ ಪ್ರೆಸೆಂಟ್ ಅಡ್ಡದಾಗಿದ್ದೀವಿ. ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಜಂಗಮವಾಣಿ ಅಂತ ಒಂದು ಮಠ ಐತಿ, ಅಲ್ಲಿಗೆ ಹೊಂಟಿವಿ. ಯಾಕಂದ್ರೆ ಅಲ್ಲಿ ಗೊತ್ತಿರೋರು ಯಾರಂತ ನಮಗ್ ಗೊತ್ತಿರೋರ ಅಂತ ಸುಜೇಂದ್ರ ಮತ್ತೆ ಸಂಚಾರಿ ಸತೀಶಿಗೆ ಗೊತ್ತಿದ್ದಾರ ಯಾರಂತ, ಅದಕ್ಕೆ ಅಲ್ಲಿಗೆ ಹೊಂಟಿವಿ. ಮಠ ಹೆಂಗದ ಗೊತ್ತಾ, ಇದರ 4 ಜನ ಮಾತ್ರ ಕೊಡ್ಬೇಕು, ಮತ್ತೆ ಮುಂದೊಬ್ರು ಮಾತ್ರ ಕೊಡಕ್ಕಾಗತ್ತ. ಇಲ್ಲಿ ಒಂಥರ ಆಟೋಗಳು ಬೆಂಗಳೂರು ಟೈಪ್ ಇಲ್ಲಿ ಹೆಂಗಿರ್ತಾವ ಹಂಗ ನೋಡಿ ಆಟೋಗಳ್ಗ. ಇದೆಲ್ಲ ತೋರಿಸ್ತಿದ್ರಿ ಬರ್ತೇವೆ ಇವಾಗ. ಇಲ್ಲಿ ಬರಕತ್ ನೋಡ್ರಿ, ಅದೇ ಸೇಮ್ ಬೆಂಗಳೂರು ಹೆಂಗಿರ್ತಾವ ಹಂಗೆ ಅವ್ ನೋಡ್ರಿ ಆಟೋಗಳು. ಇರೋದು 4 ಕಿಲೋಮೀಟರ್ ಐತಿ ರೈಲ್ವೆ ಸ್ಟೇಷನ್ ಇಂದ. ಇಷ್ಟಕ್ಕೆ 200 ರೂಪಾಯಿ ಕೇಳಕತ್ತಾರ. ನಾವು ಅವ್ರು ಹೇಳಿದ ರೀತಿ ಹೋಗಲ್ಲ, ಅದೇನು ಮಾಡಿ ಜುಗಾಡು ಮಾಡಿ ಕೇಸಿ 100 ರೂಪಾಯಿ ಕೊಟ್ಟಿ ನೋಡ್ರಿ. ಇವಾಗ ನಾವು ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಅಲ್ಲಿ ಹೋದ್ಮೇಲೆಲ್ಲ ಕಾಸಿಗೆ ಬಂದ್ರಿ, ಕಾಸಿಗೆ ಸ್ವಲ್ಪ ಎಡಿಟ್ ಮಾಡೋದೆಲ್ಲ ಅದ, ಇದರಲ್ಲಿ ಹೋದ್ಮೇಲೆ ಸಿಗ್ತೀವಿ. ಜಂಗಮವಾಣಿ ಅಂತ ಹೇಳಿದ್ನಲ್ಲ, ಜಂಗಮವಾಣಿ ಅಲ್ಲ, ಜಂಗಮವಾಡಿ ಮಠ.